ನನಗೆ ಅಡುಗೆ ಬರ್ದಾಗಿಂದನೂ ಮಾಡ್ತಿರೋಂಥ ರೆಸಿಪಿ ಅಂದ್ರೇ ಈ ಒಂದು ಕೇಕು. ಅಡುಗೆ ಬಂದಿಲ್ಲ ಅಂದರೂ ಕೂಡ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಯಾವುದಾದ್ರೂ ಕ್ರೀಮ್ ಬಿಸ್ಕೆಟ್ ತೊಗೋಬೇಕು. ಕ್ರೀಮ್ ಬಿಸ್ಕೆಟ್ ಇಲ್ಲ ಅಂದರೂ ಕೂಡ ನಾರ್ಮಲ್ ಬಿಸ್ಕೆಟ್ ತೊಗೋಬೋದು. ಆ 2 ಪ್ಯಾಕ್ ಬಿಸ್ಕೆಟ್ಗೆ 1 ಈನೋ ಪ್ಯಾಕೆಟ್ ಹಾಕಿ 1 ಅಥವಾ 2 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಇದನ್ನ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಹಾಲು ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ತುಪ್ಪನ ಎಲ್ಲ ಕಡೆ ಮಾಡಿಕೊಂಡು ಇಟ್ಟಿರೋಂಥ ಪೇಸ್ಟನ್ನ ಅದ್ರಲ್ಲಿ ಹಾಕಿಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಲ್ಲ, ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಮ್ಮ ಮನೇಲಿ ಓವನ್ ಏನಿಲ್ಲ, ಕುಕ್ಕರೇ ಇದೆ. ಇನ್ನು ಕುಕ್ಕರಲ್ಲಿ ನೀರು ಹಾಕಿ ಕೆಳಗಡೆ ಒಂದು ಬಟ್ಲೆ ಇಟ್ಟು ಅದ್ರ ಮೇಲೆ ಇದನ್ನ ಇಟ್ಟು ವಿಜಿಲ್ ಏನು ಹಾಕಂಗಿಲ್ಲ, ಗ್ಯಾಸ್ಗೆ ಇಟ್ಟಿರಬೇಕು. ಇನ್ನು 45ರಿಂದ 1 ಅವರ್ ಆಗುತ್ತೆ. ಅಷ್ಟು ತನಕನೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಫ್ರೈ ಮಾಡೋಕ್ಕಿಂತ ಏನಾದರೂ ಒಂದು ಐಟಮ್ ತೊಗೊಂಡು ಹಿಂಗೆ ಚುಚ್ಚಿದ್ರೆ ಅದು ಹಸಿಯಾಗಿ ಬರಬಾರ್ದು, ಡ್ರೈ ಆಗಿ ಬರಬೇಕಷ್ಟೇ. ಇನ್ನು ಬೆಂದಿದ್ದೆಲ್ಲ ಆದಮೇಲೆ ಕೂಲ್ ಡೌನ್ ಆಗೋ ತನಕ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮಿನಿಮಮ್ ಅಂದರೂ ಕೂಡ ಒಂದು ಅರ್ಧ ಗಂಟೆ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ಈ ಥರ ಬಂದಿದೆ. ನೋಡೋಕ್ಕೆ ಚೆನ್ನಾಗಿತ್ತು. ಮಕ್ಕಳಂತ ಎಂಜಾಯ್ ಮಾಡ್ಕೊಂಡು ತಿಂದರು. ಫುಲ್ ಈಸಿ ರೆಸಿಪಿ. ಕ್ರೀಮ್ ಬಿಸ್ಕೆಟ್ ಇಲ್ಲ ಅಂದರೆ ನಾರ್ಮಲ್ ಬಿಸ್ಕೆಟ್ ಹಾಕಿ ಮಾಡುವಾಗ ನಾವೊಂದು ಡೈರಿ ಮಿಲ್ಕ್ ಪ್ಯಾಕೆಟ್ನ ಹಾಕೋದ್ರಿಂದ ಚಾಕ್ಲೇಟ್ ಕಲರೇ ಬರುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಈಗೆಲ್ಲ ಎಕ್ಸಾಮ್ ನಡೀತಾ ಇದೆ ಅಂತೇಳಿ ಮಕ್ಕಳು ಹಾಫ್ ಡೇಗೆಲ್ಲ ಬಂದುಬಿಡ್ತಾರೆ. ಬೇಗ ಬಂದ ತಕ್ಷಣ ಏನಾದ್ರು ಕೇಳ್ತಾರೆ. ಈ ಥರ ಮಾಡಿಟ್ರೆ ಮಕ್ಕಳು ಇಂಟ್ರೆಸ್ಟ್ ಪಟ್ಟು ತಿಂತಾರೆ. ಮತ್ತು ಓದುವಾಗ ಕೂಡ ಏನಾದರೂ ಈ ಥರ ಮಾಡಿಕೊಟ್ರೆ ಓದುವಾಗಲೂ ಕೂಡ ಇಂಟ್ರೆಸ್ಟಾಗಿ ಓದ್ಕೊತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.